ಕನ್ನಡ ಬರೆಯೋದಕ್ಕೆ ಯಾವುದೇ ಜಾಗ ಅಂತಿಲ್ಲ. ಅವ್ರಿಗೇನು ಬೇಕು ಅನ್ನೋ ಕ್ಲಾರಿಟಿ ಇದ್ದಾಗ ನಾವು ಆ ಕಡೆ ಆಚೀಚೆ ಬರೆಯಂಗಿಲ್ಲ. ಕಾಟೇರ ಅನ್ನೋದು ಹಿಂದಿನ ಜರ್ನಿಗೆ ಹೋಗಿ ಬಂದಂಗೆ. ಸೊ ಹಳ್ಳಿಗಳು ಭಾರತದ ಬೆನ್ನೆಲುಬು. ಸೊ ಆ ಬೆನ್ನು ಯಾವ ರೀತಿ ಬಗ್ಗಿತ್ತು, ಅದನ್ನು ಯಾರು ಬಗ್ಗಿಸಿದ್ರು. ದರ್ಶನ್ ಸಾರ್ಗೋಸ್ಕರ ಮಾಡಿರೋದು ಅಂತಲ್ಲ, ದರ್ಶನ್ ಸಾರೇ ಮಾಡಿದ್ರು. ಓಪನ್ ಆಗಿ ಬೆಳ್ಳಿ ತೆರೆಗೆ ಎತ್ಕೊಡ್ತಾರೆ. ಸರ್ ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ನಿಮಗೆ ನಮ್ಮ ಫ್ರೀಡಮ್ ಟಿವಿಗೆ ಸ್ವಾಗತ. ಸರ್, ಇವತ್ತು ನಾನು ನಿಮಗೆ ಕಾಟೇರ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಕಾಟೇರ ಸಿನಿಮಾಗೆ ನಿಮ್ಮ ಒಂದು ಸಂಭಾಷಣೆಯನ್ನು ಬರೆದಿದ್ದೀರಾ, ಇದರ ಅನುಭವ ಹೇಗಿತ್ತು? ತುಂಬಾ ಕಲಿಕೆ. ಕಾಟೇರ ಅನ್ನೋದು ಸಂಭಾಷಣೆ, ನನ್ನ ಕೆಲಸ ಅನ್ನೋದಕ್ಕಿಂತ ಹೆಚ್ಚಾಗಿ ಒಂದು ಹಿಂದಿನ ಒಂದು ಜರ್ನಿಗೆ ಹೋಗಿ ಬಂದಂಗೆ. ಯಾಕಂದರೆ ನಾವು ನೋಡದೇ ಇರೋ ಬದುಕು, ಆವಾಗಿನ ಹಳ್ಳಿಗಳು, ಅದ್ರ ವಾತಾವರಣ, ಅವರು ಬಿದ್ದ ಏನು ನೋವು ನಲಿವು, ಅನುಭವಿಸಿದ ರೀತಿ, ಆ ಕೃಷಿ, ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ದೇಶದಲ್ಲಿ ಈ ಥರದ್ದೊಂದು ಆಗಿತ್ತಾ, ಅದನ್ನೆಲ್ಲ ನಾವು ಒಂಥರ ಕಲ್ತಂಗೆ ಆಯಿತು. ಯಾವಾಗಲೂ ಹಿರಿಯರ ಅನುಭವಗಳನ್ನ ನಾವು ಕೇಳೋದೇ ಚೆಂದ. ಅದರಲ್ಲೂ ಭಾರತ ಅಂದರೆ ಹಳ್ಳಿಗಳ ದೇಶ. ಸೊ ಹಳ್ಳಿಗಳು ಭಾರತದ ಬೆನ್ನೆಲುಬು, ಈ ದೇಶದ ಬೆನ್ನೆಲುಬು. ಸೊ ಆ ಬೆನ್ನು ಯಾವ ರೀತಿ ಬಗ್ಗಿತ್ತು, ಅದನ್ನು ಯಾರು ಬಗ್ಗಿಸಿದ್ರು, ಅವರು ಏನಕ್ಕೆ ಅಷ್ಟು ಇವತ್ತು ನಮ್ಮ ದೇಶ ಗಟ್ಟಿಯಾಗಿದೆ ಅಂದರೆ ಅದಕ್ಕೆ ಬಲವಾದ ಕಾರಣ ಹಳ್ಳಿಗಳು. ಸೊ ಅದರ ಒಂದು ಅವಲೋಕನನೇ ಕಾಟೇರ. ಹಂಗಂತ ಇದು ಇನ್ನೇನೋ ಬ್ರಿಡ್ಜ್ ಮೂವಿನೋ ಒಂದು ಕಾರ್ನರ್ ಮೂವಿನೋ ಅಲ್ಲ, ಯೂನಿವರ್ಸಲ್ ಸಬ್ಜೆಕ್ಟು. ಪ್ರತಿಯೊಂದು ಒಂದು ಕನ್ನಡದ ಮನಸ್ಸು ನೋಡಿ ಹಾರೈಸುವಂಥ ಚಿತ್ರ. ಈ ಒಂದು ಸಿನಿಮಾಗೆ ಇವಾಗ ಹೇಳಿದ್ರಿ ಹಳ್ಳಿ ಸೊಗಡು ಎಲ್ಲ ಕೊಟ್ಟಿದ್ದೀರಾ. ನಾವು ಟೀಸರು ಆ್ಯಂಡ್ ಟ್ರೇಲರ್ ಕೂಡ ಎಲ್ಲ ನೋಡಿದ್ದೀವಿ ನಾವು. ಈ ಸಂಭಾಷಣೆ ಬರೆಯುವಾಗ ನೀವು ಯಾವ ಥರ ಪ್ಲೇಸ್ಗಳನ್ನು ಆಯ್ಕೆ ಮಾಡಿ ಅಲ್ಲಿ ಕೂತ್ಕೊಂಡು ನೀವು ಈ ಸಿನಿಮಾಗೆ ಡೈಲಾಗ್ಗಳನ್ನು ಬರೆದಿದ್ದೀರಾ? ನಾನು ಹೇಳ್ದಂಗೆ ಯಾವಾಗಲೂ ನಿರ್ದೇಶಕನ ಮನಸ್ಥಿತಿ, ಆ ಕಥೆಗಾರನ ಮನಸ್ಥಿತಿನ ನಾವು ಒಳಗಡೆ ತಗೊಂಡಾಗ ಅದು ಯಾವುದೇ ಜಾಗ ಆಗಲಿ. ಮತ್ತು ಕನ್ನಡ ಬರೆಯೋದಕ್ಕೆ ಯಾವುದೇ ಜಾಗ ಅಂತಿಲ್ಲ. ಕನ್ನಡದ ಯಾವುದೇ ಒಂದು ಮೂಲೆಯಲ್ಲಿ ಕೂಡ ನಮ್ಗೆ ಹಾಗೆ ಬರುತ್ತೆ. ಸೊ ಹಾಗೆ ಈ ಕಥೆ ಜಡೇಶ್ ಅವರು ಮತ್ತು ತರುಣ್ ಸಾರು ನನಗೆ ಹೇಳಿದಾಗ ಡೇ ಒನ್ನಿಂದಾನೇ ನಾನು ಅವ್ರ ಜೊತೆ ಜರ್ನಿ ಮಾಡಿದೆ. ಅವ್ರಿಗೆ ಏನು ಬೇಕು, ಏನು ಬೇಡ ಅನ್ನೋದನ್ನು ಫಸ್ಟು ತಿಳ್ಕೊಂಡು ತದನಂತರ ಬರೆಯೋಕ್ಕೆ ಶುರು ಮಾಡಿದ್ದು. ಇಂಥದೇ ಒಂದು ನೆಲದಲ್ಲಿ ಬರೆದಿದ್ದು ಅಂತಲ್ಲ, ಆನ್ ಸ್ಪಾಟ್ ಬರೆದಿದ್ದೀವಿ, ಆಫೀಸಲ್ಲಿ ಕುತ್ಕೊಂಡು ಬರೆದಿದ್ದೀವಿ. ಬಟ್ ಒಂದಷ್ಟು ಆಗಿನ ದಿನಪತ್ರಿಕೆಗಳನ್ನ ಅಂಕಣಗಳು, ಆಗಿನ ಜನರ ಒಂದು ಮೀಟ್ ಮಾಡೋದು, ಅವ್ರ ಜೊತೆ ಮಾತಾಡೋದು, ಈ ಸರಕು ಏನಿದೆ ಅದನ್ನು ಸ್ವಲ್ಪ ಹಿಂದಿನ ಇದನ್ನು ತೆಗೆದು ಬರೆದಿದ್ದಾಯಿತು. ಇವಾಗ ನೀವು ತರುಣ್ ಸರ್ ಜೊತೆಗೆ ವರ್ಕ್ ಮಾಡಿದ್ದೀರಾ ಕಾಟೇರ ಸಿನಿಮಾದಲ್ಲಿ. ಆಮೇಲೆ ಸುರಿ ಸರ್ ಸಿನಿಮಾಗಳಿಗೂ ಕೂಡ ನೀವು ನಿಮ್ಮ ಒಂದು ಡೈಲಾಗು ತುಂಬ ಅದ್ಭುತವಾಗಿ ಡೈಲಾಗ್ಗಳು. ಸೊ ಈಗ ತರುಣ್ ಸರ್ ಅವ್ರದ್ದು ಇಂಥದೇ ಒಂದು ಡೈಲಾಗ್ ನನಗೆ ಬೇಕು ಅಂತ ನಿಮಗೆ ಏನಾದರೂ ಹೇಳಿದ್ರೆ, ಅಥವಾ ನಿಮ್ಮದೇ ಆದ ಒಂದು ಓನು ಕಾಟೇರಾಗೆ ನೀವು ಬರೆದಿರೋದಾ? ದರ್ಶನ್ ಸರ್ ಅವ್ರನ್ನ ನೋಡಿ ಅಥವಾ ಟೈಟಲ್ನ ನೋಡಿ ಬರೆದಿರೋ ಅಂಥದ್ದು? ಪರ್ಟಿಕ್ಯುಲರ್ ತರುಣ್ ಸರ್ ಅಂದರೆ ತುಂಬಾ ಪರ್ಟಿಕ್ಯುಲರ್. ಇದು ಬೇಕು ಅಂದರೆ ಅದನ್ನು ನೇರವಾಗಿ ಹಠ ಮಾಡಿ ತಗೊಳ್ಳೋಂಥವಲ್ಲ. ನಗುಮುಗದಿಂದ ತುಂಬಾ ಚೆನ್ನಾಗಿ ತಗೋತಾರೆ. ಒಬ್ಬ ಈಸ್ ಎ ಬ್ರಿಲಿಯಂಟ್ ಟೆಕ್ನಿಷಿಯನ್. ಅಂದರೆ ಯಾವಾಗಲೂ ಒಂದು ಕ್ಯಾಪ್ಟನ್ಗೆ ಇರಬೇಕಾಗಿರೋ ಒಂದು ಗ್ರಿಪ್ ಅವ್ರ ಹತ್ರ ಇದೆ. ಯಾರ ಹತ್ರ ಏನು ತಗೋಬೇಕು ಅನ್ನೋದು ತರುಣ್ ಸರ್ ತುಂಬ ಚೆನ್ನಾಗಿದೆ. ರಾಬರ್ಟಲ್ಲಿ ದರ್ಶನ್ ಸರ್ ಲುಕ್ಸ್ ನೋಡಿದ್ರೇ ಅಷ್ಟು ಹೇಳ್ಬೋದು, ಆ ಒಂದು ಸ್ಟ್ಯಾಂಡರ್ಡ್ ಮೇಂಟೈನ್ ಮಾಡಿ. ಸೊ ಅವ್ರಿಗೆ ಪಾತ್ರಗಳಿಗೆ ಯಾವ ರೀತಿ ಹೇಳಿಸ್ಬೇಕು, ಯಾವ ರೀತಿ ಪೋರ್ಟ್ರೇಟ್ ಮಾಡಬೇಕು ಅನ್ನೋದು ತುಂಬ ಚೆನ್ನಾಗಿತ್ತು. ನನಗೆ ತರುಣ್ ಸರ್ ನಿರ್ದೇಶನ ಅದೊಂದಕ್ಕೆ ಇಷ್ಟ. ಒಂದು ಪರ್ಟಿಕ್ಯುಲರ್ ಅವ್ರಿಗೊಂದು ಕ್ಲಾರಿಟಿ ಇರುತ್ತೆ. ಸೊ ಅವರು ನನ್ನ ಹತ್ರ ಇದು ಬೇಕು ಅಂತ ನೀಟಾಗಿ ತಗೊಂಡು
ನಿಮಗೆ ಅವಾಗ ಈಸಿಯಾಗಿ ಅವ್ರಿಗೆ ಡೈಲಾಗ್ಗಳನ್ನ ಬರೋದೆಲ್ಲ ನಿಮಗೆ? ಹೌದು, ಅವ್ರಿಗೇನು ಬೇಕು ಅನ್ನೋ ಕ್ಲಾರಿಟಿ ಇದ್ದಾಗ ನಾವು ಆ ಕಡೆ ಆಚೀಚೆ ಬರೆಯೋಂಗಿಲ್ಲ. ಒಂದು ನೀಟಾಗಿ ಅವ್ರು ಅಂದ್ಕೊಂಡಿರೋದನ್ನು ಕೆಲವೊಂದು ಡೈಲಾಗ್ಗಳಿಗೆ ಇನ್ಪುಟ್ ನಾವು ಕೊಟ್ಟಿರ್ತೀವಿ. ಬಟ್ ಓವರಾಲ್ ಸಬ್ಜೆಕ್ಟ್ ವೈಸ್ ಅವ್ರಿಗೇನು ಬೇಕು ಅನ್ನೋದು ನೀಟಾಗಿ ತೊಗೊಂಡ್ರು. ಅದಕ್ಕೆ ಟ್ರೈಲರ್ ಈಚೆಗೆ ಬಂದ ಮೇಲೂ ಎಲ್ಲ ವಿಭಾಗದ ಬಗ್ಗೆನೂ ಮಾತಾಡ್ತಾ ಇದ್ದಾರೆ. ಒಂದು ನಮ್ಮ ಸುಧಾಕರ್ ಸರ್ DOP ಬಗ್ಗೆ, ಇವರು ರಾಕ್ಲೈನ್ ಸರ್ ನಿರ್ಮಾಣದ ಬಗ್ಗೆ, ನಮ್ಮ ಇವರು ಹರಿಕೃಷ್ಣ ಸರ್ ಮ್ಯೂಸಿಕ್ ಬಗ್ಗೆ. ಸೊ ಎಲ್ಲ ವಿಭಾಗಗಳೂ ಪರಿಪಕ್ವವಾಗಿ ಕೆಲಸ ಮಾಡಿದ್ದಾರೆ. ಅದೊಂದು ಕೆಲಸ ಚೆನ್ನಾಗಿ ಆಗಿರೋದ್ರಿಂದನೇ ಇವತ್ತು ಎಲ್ಲರ ಮುಂದೆನೂ ನಾವು ಸ್ವಲ್ಪ ಹೆಮ್ಮೆಯಿಂದ ಮುಕ್ತವಾಗಿ ಮಾತಾಡ್ತೀವಿ. ಆ್ಯಂಡ್ ಇವಾಗ ಕಾಟೇರ ಈ ಒಂದು ಟೈಟಲ್ಲೇ ಕೇಳೋದಕ್ಕೆ ತುಂಬ ಅದ್ಭುತವಾಗಿದೆ. ಸೊ ಈ ಟೈಟಲ್ಲು ದರ್ಶನ್ ಸರ್ ಅವ್ರಿಗೆ ಅಂತಲೇ ಮಾಡಿರೋದ ಅಥವಾ ಟೈಟಲ್ಗೋಸ್ಕರ ದರ್ಶನ್ ಸರ್ನ ಆಯ್ಕೆ ಮಾಡ್ಕೊಂಡಿರೋದ ಈ ಸಿನಿಮಾಗೆ? ದರ್ಶನ್ ಸಾರ್ಗೋಸ್ಕರ ಮಾಡಿರೋದು ಅಂತಲ್ಲ, ದರ್ಶನ್ ಸಾರೇ ಮಾಡಿರೋದು. ಟೈಟಲ್ ಅವರೇ, ಅವರು ಅದು ಯಾವ ಮೂಮೆಂಟಲ್ಲಿ ಅವ್ರಿಗೆ ಹೊಳಿತೋ ಗೊತ್ತಿಲ್ಲ. ಆಮೇಲೆ ಒಂದು ವೇದಿಕೆ ಮೇಲೆ ನೋಡಿದೆ, ಕಾಟೇರ ಅನ್ನೋ ಟೈಟಲ್ ಬಂದು ನನ್ನ ಸ್ನೇಹಿತ, ಅಂದರೆ ಅವರ ಹುಡುಗರಲ್ಲಿ ಒಬ್ಬ ಕಾಟಿ ಅಂತ ಕರೀತಾರೆ. ಸೊ ಆ ಹುಡುಗನ ಇದಕ್ಕಿಟ್ಟಿದ್ದು. ಬಟ್ ನಾವು ಬರವಣಿಗೆಗಳಲ್ಲಿ ತೊಡಗಿಸ್ಕೊಂಡಾಗ ನಾವು ಅದ್ರ ಬಗ್ಗೆ ಒಂದು ಸಣ್ಣ ರಿಸರ್ಚ್ ಮಾಡಿದಾಗ ನಮಗೆ ಯಾವುದೋ ಒಂದು ಅಂಕಣದಲ್ಲಿ ಸಿಕ್ಕಿದ್ದು. ಈಗ ಆಗೆಲ್ಲ ಹಳ್ಳಿಗಳವರು ಹರಕೆ ಅಂತ ಹೊತ್ಕೊಂಡು ಗ್ರಾಮ ದೇವತೆ ಇರೋಳು, ಗಂಗಮ್ಮ, ಜಲಗದ್ರಮ್ಮ, ಕಾಟೇರಮ್ಮ, ಈ ಥರ ಮಕ್ಕಳಾಗದೇ ಇರೋರು ಇಲ್ಲ ತಮ್ಮ ಬೇಡಿಕೆಗಳಿಗೋಸ್ಕರ ಅವರ ಹರಕೆ ಕಟ್ಕೊಂಡು, ಈ ಸತಿ ಫಸಲಾದರೆ ನಿನಗೆ ಅನ್ನದಾನ ಮಾಡಿಸ್ತೀನಮ್ಮ, ನನಗೆ ಮಕ್ಕಳಾದರೆ ಗಂಡು ಮಗು ಆದರೆ ಹೆಣ್ಣು ಮಗು ಆದರೆ ನಿನ್ನ ಹೆಸರು ಇಟ್ಕೋತೀನಮ್ಮ ಅಂತ. ಹಂಗೆ ಕಾಟೇರಮ್ಮನ ಒಂದು ಹರಕೆಗೆ ಜನ್ಮಿಸಿದವರು ಕಾಟೇರ. ಇದು ನಮ್ಮ ಏನಂತಾರೆ ಬರವಣಿಗೆ ದೃಷ್ಟಿಯಲ್ಲಿ ಹಿಂಗೆ ಸಿಕ್ತು. ದರ್ಶನ್ ಸಾರ್ ದೃಷ್ಟಿಯಲ್ಲಿ ಅವರ ಆಪ್ತರಲ್ಲಿ ಒಬ್ಬನ ಹೆಸರು. ಸೊ ಎರಡು ಸಿಂಕ್ ಮಾಡಿದಾಗ ನಮಗೆ ಕಾಟೇರ ಅನ್ನೋ ಟೈಟ್ಲ್ ಸಿಕ್ತು. ಕಾಟೇರ ಅನ್ನೋ ಟೈಟ್ಲು ನಮ್ಮ ಕನ್ನಡಿಗರ ಅಂದರೆ ಅಭಿಮಾನಿಗಳ ಬಾಯಲ್ಲಿ, ನೋಡೋದ್ರ ಬಾಯಲ್ಲಿ ತುಂಬ ಈಸಿಯಾಗಿ ಸುಲಭವಾಗಿ ಪ್ರೊನೌನ್ಸಿಯೇಷನ್ ಸಿಗೋವಂಥದ್ದು. ಯಾವುದೇ ಒಂದು ಜಟಿಲ ಅನಿಸ್ಬಾರ್ದು. ಯಾವತ್ತು ಶೀರ್ಷಿಕೆ ಸುಲಭವಾಗಿದ್ದರೆ ಅದು ಮೊದಲನೇ ಇನ್ವಿಟೇಷನ್. ಆ ಒಂದು ಟೈಟಲಲ್ಲಿ ಒಂದು ಕತ್ತಿ ಇದೆ, ಅದು ಯಾರ್ದು ಒಂದು ಇಮ್ಯಾಜಿನೇಷನ್ ಅಂತ? ನಮ್ಮ ಕಾಟೇರನ ವೃತ್ತಿ. ನಾನು ಇವಾಗ ಏನೂ ರಿವೀಲ್ ಮಾಡೋಂಗಿಲ್ಲ, ಯಾಕೆಂದರೆ ಇನ್ನೊಂದು 10 ದಿನದಲ್ಲೇ ತೆರೆ ಮೇಲೆ ಕಾಣಿಸ್ತಾ ಇರೋದ್ರಿಂದ ಈಗೀಗ ನಾವು ಒಂದೊಂದೇ ಒಂದು ಟ್ರೈಲರು, ಟೀಸರು ಇದೆಲ್ಲ ಬಿಡ್ತಾ ಇರೋದ್ರಿಂದ ಅದನ್ನು ಒಂದು ಸ್ವಲ್ಪ ಓಪನ್ ಆಗಿ ಬೆಳ್ಳಿ ತೆರೆಗೆ ಬಿಟ್ಕೊಡ್ತಾ ಇದ್ದೀವಿ, ನೋಡಾದ್ಮೇಲೆ ಅಂತ. ಓಕೆ ಸರ್, ಆ್ಯಂಡ್ ಇವಾಗ ಕಾಟೇರ ಸಿನಿಮಾನ ಟೈಟಲ್ನ ನೋಡಿ ಕಥೆನ ಬರೆದಿರೋದು ಅಥವಾ ಕತೆಗೇ ಟೈಟಲ್ ಕಾಟೇರ ಅಂತ ಸರ್ ಕೊಟ್ಟಿರೋವಂಥದ್ದು ಅಂತ? ಒಂದು 3 ರಿಂದ 4 ಟೈಟಲ್ಸ್ ಫೈನಲ್ ಮಾಡ್ಕೊಂಡಿದ್ರು. ಇದರಲ್ಲಿ ಕಾಟೇರ ಅಂದಿತ್ತು. ಅದರ ಆವಾಗ ಒಂದಷ್ಟು ನಮ್ಮ ಟೀಮಲ್ಲೇ ಒಂದಷ್ಟು ವೋಟಿಂಗ್ಸ್ ಮಾಡ್ಕೊತೀವಿ, ಅಂದರೆ ಅಭಿಪ್ರಾಯಗಳನ್ನ ಕೇಳ್ತೀವಿ. ಆ ಥರ ತರುಣ್ ಸಾರು ಒಂದಷ್ಟು ಜನರ ಅಭಿಪ್ರಾಯಗಳು ಕೇಳಿದ್ರು. ಅದರಲ್ಲಿ ಅವರ ಅಭಿಮಾನಿಗಳು ಇದ್ದರು, ದರ್ಶನ್ ಸರ್ ಕಡೆಯಿಂದ ಬಂದಿತ್ತು. ಸೊ ಈಸಿಯಾಗಿ ಅವ್ರಿಗೆ ನಾಟ್ತು. ಆವಾಗ ತುಂಬ ಮತಗಳು ಕಾಟೇರ ಆಗ್ತಿತ್ತು. ಓಕೆ, ಕತೆ ಮೊದಲೇ ತಯಾರಾಗಿತ್ತು. ಕತೆ ತುಂಬ ಘನವಾಗಿ ಜಡೇಶ್ ಸಾರು ಮತ್ತು ತರುಣ್ ಸರ್ ಇಬ್ಬರು ಒಂದು ನಡೆದ ಘಟನೆಗಳ ಒಂದಷ್ಟು ಎಳೆಗಳನ್ನ ಜೋಡಿಸಿ ಮಾಡಿರುವಂಥ ಕತೆ. ಅದಕ್ಕೆ ಕಾಟೇರ ಅನ್ನೋ ಟೈಟ್ಲು ಪಕ್ಕ ಆಫ್ ಪ್ಯಾಕ್. ಓಕೆ, ಅದಕ್ಕೆ ಕರೆಕ್ಟಾಗಿ ಸೂಟ್ ಆಯಿತು. ಸೊ ಅದೇ ಟೈಮಲ್ಲಿ ದರ್ಶನ್ ಸರ್ ಅವರು ಕೂಡ ಕಾಟೇರ ಅಂತ ಹೇಳಿಬಿಟ್ರು. ಓಕೆ, ಕಾಟೇರಮ್ಮನ ಮೇಲೆ ಜಾಸ್ತಿ ಒಂದು ಯಾವುದೋ ಒಂದು ಇದರಲ್ಲಿ ನೋಡಿದ್ವಿ, ದರ್ಶನ್ ಸರ್ ಹೇಳ್ತಾರೆ ನನಗೆ ಕಾಟೇರಮ್ಮ ಅಂದರೆ ತುಂಬ ಇಷ್ಟ. ಆ ಒಂದು ದೇವತೆ ಈಗಲೂ ಇದೆ, ಹೊಸಕೋಟೆ ಹತ್ರ ಒಂದು ಕಾಟೇರಮ್ಮ ಅಂತ ಒಂದು ದೇವಸ್ಥಾನ ಇದೆ, ಆ ದೇವರು ಇದ್ದಾರೆ. ಓಕೆ, ಇವಾಗ ಈಗ ಸಾಮಾನ್ಯ ಒಂದು ಟೈಟಲ್ ಆದಮೇಲೆ ಫಸ್ಟ್ ಲುಕ್ ಅಂತ ಹೊರಗಡೆ ಎಲ್ಲ ರಿಲೀಸ್ ಆಗುತ್ತೆ. ನಾವು ಮತ್ತು ಅಭಿಮಾನಿಗಳೆಲ್ಲ ದರ್ಶನ್ ಸರ್ ಅವ್ರದ್ದು ಅದು ಸಿನಿಮಾ ಬರ್ತಾ ಇದೆ, ಅದು ಫಸ್ಟ್ ಲುಕ್ಕು ಕಾಟೇರ ಹೀಗಿದೆ ಅಂದ ತಕ್ಷಣ ಏನೇನೋ ಇಮ್ಯಾಜಿನೇಷನ್ ಇರುತ್ತೆ ಸರ್. ಲೈಕ್ ಹೇಗೆ ಬರ್ತಾರೆ ದರ್ಶನ್ ಸರು, ಯಾವ ಇದರಲ್ಲಿ ಬರ್ತಾರೆ, ಸೊ ಅದೆಲ್ಲ ನಾವು ಯೋಚನೆ ಮಾಡ್ತಾ ಇರ್ತೀವಿ. ಸೊ ನೀವು ಫಸ್ಟ್ ಲುಕ್ ಕೊಟ್ಟಾಗ ಜನಗಳಿಗೆ ನಾವು ಯಾವ ಥರ ಇವ್ರಿಗೆ ಔಟ್ಪುಟ್ ಕೊಡಬೇಕು ಅಂತ ನಿಮ್ಮ ಒಂದು ಯೋಚನೆ ಇತ್ತು ಡೈಲಾಗ್ ಎಲ್ಲ ಬರೆಯುವಾಗ?
ಸೊ ಅದ್ರ ಮೇಲೆ ನೀವು ಬರಿತಾ ಇದ್ರಾ ಅಂತ? ಆ ಟೀಮ್ ಸ್ನೇಹ ಚೆನ್ನಾಗಿದೆ. ಅಂದರೆ ದರ್ಶನ್ ಸಾರ್ಗೆ ತರುಣ್ ಸರ್ ತುಂಬ ಒಳ್ಳೆಯ ಫ್ರೆಂಡ್, ಅವರು ತುಂಬ ಹಳೆ ಗೆಳೆಯ, ಅವರು ಜೊತೆಗೆ ಬೆಳೆದವರು. ಇವರು ನಾಯಕರಾದ ಮೇಲೆ, ಅವರು ನಿರ್ದೇಶಕರಾದ ಆ ಒಂದು ಸ್ನೇಹ ಮುಂದುವರಿತು. ಮತ್ತು ತರುಣ್ ಸಾರ್ದು ಸುಧಾಕರ್ ಸರ್, ಯಾರು DOP ಸುಧಾಕರ್ ಸರ್ದು ಒಳ್ಳೆಯ ಸ್ನೇಹ ಇದೆ. ಅವರು ಈಗಾಗಲೇ ಒಂದು 15 ವರ್ಷದ ಗೆಳೆಯರು. ಸೊ ಯಾವಾಗಲೂ ಈ ಸ್ನೇಹ ಒಂದು ತಂಡದಲ್ಲಿದ್ದಾಗ ಆ ತಂಡದ ಜೊತೆ ಜರ್ನಿ ಮಾಡೋದೇ ತುಂಬ ಚೆನ್ನಾಗಿದೆ. ಅವ್ರಿಗೆ ದರ್ಶನ್ ಸರ್ ಅಂದರೆ ಏನು, ಆಫ್ ದಿ ಕ್ಯಾಮ್ರಾನು ಗೊತ್ತು, ಬಿಫೋರ್ ಕ್ಯಾಮ್ರಾನು ಗೊತ್ತು, ಕ್ಯಾಮ್ರಾ ಮುಂದೆನೂ ಗೊತ್ತು. ಸೊ ಆ ಒಂದು ಒಡನಾಟದಿಂದ ಕಾಟೇರ ತುಂಬ ಸುಲಭವಾಗಿ ಚೆನ್ನಾಗಿ ಆಗಿ ಬಂದಿದೆ. ಸೊ ಅದು ನನಗೆ ಒಬ್ಬ ಬರಹಗಾರನಾಗಿ ನನಗೂ ಅವರ ಮತ್ತು ತರುಣ್ ಸರ್ ನಮಗೂ ಒಳ್ಳೆ ಗೆಳೆಯ. ಯಾವತ್ತೂ ನಮ್ಮನ್ನು ಡೈಲಾಗ್ ರೈಟ್ರು ಅಂತಲೇ ಕನ್ಸಿಡರ್ ಮಾಡಲ್ಲ. ಫಸ್ಟು ಸ್ನೇಹ, ತದನಂತರ ವೃತ್ತಿ, ಆ ಒಂದು ಇದು ಅವ್ರ ಜೊತೆ ಇದೆ. ಹಾಗೆ ನಮ್ಗೆ ಈಸಿ ಆಯಿತು. ಹಾಂ, ಆ ಹಳ್ಳಿ ಇಮ್ಯಾಜಿನೇಷನ್ನಲ್ಲೇ ಹೋಗಿದೆ ಸಿನಿಮಾ. ನಾವು ಟ್ರೇಲರ್ ನೋಡಿದ್ವಿ, ದರ್ಶನ್ ಸರ್ ಗದ್ದೆಲೆಲ್ಲ ಓಡಾಡೋದು. ಸೊ ಇದ್ರ ಬಗ್ಗೆ ಎಲ್ಲ ಏನು ಹೇಳ್ತೀರಾ ಸರ್? ಅಂದರೆ ತರುಣ್ ಸರು ಹೀಗೇ ಬರೀ ಹಳ್ಳಿಯಲ್ಲೇ ಅದನ್ನು ಸೆಟ್ ರೆಡಿ ಮಾಡ್ತಲ್ಲ, ಆ ಥರ ಮಾಡಿದ, ಅಥವಾ ಪರ್ಟಿಕ್ಯುಲರಾಗಿ ಇಂಥ ಹಳ್ಳಿಗೆ ಅಂತಲೇ ಹೋಗಿದ್ರಾ ಅಂತ? ದರ್ಶನ್ ಸರ್ನ ಇಟ್ಕೊಂಡು ಹಳ್ಳಿಗಳಿಗೆ ಸಂಚಾರ ಮಾಡೋದು, ಹಳ್ಳಿಗಳಲ್ಲಿ ಚಿತ್ರೀಕರಣ ಮಾಡೋದು ತುಂಬಾ ಕಷ್ಟ. ಯಾಕಂದರೆ ದೊಡ್ಡ ಅಭಿಮಾನಿ ಸಮೂಹ ಇದೆ. ಅವ್ರ ಪ್ರೀತಿಗೆ ಇವರು ಸಮಯ ಕೊಡೋಕ್ಕೆ ನಿಂತು ಬಿಡ್ತಾರೆ. ಸೊ ಅದಕ್ಕೆ ಏನು ಮಾಡಿದ್ರು, ಒಂದಷ್ಟು ಹಳ್ಳಿಗಳ ಒಂದು ಸೆಟ್ನ ತಯಾರು ಮಾಡೋದು. ಗುಣ ಅಂತ ಆರ್ಟ್ ಡೈರೆಕ್ಟ್ರು, ನಿಮ್ಗೆ ಇವತ್ತಿಗೂ ಆ ಸೆಟ್ಗೆ ಹೋಗ್ಬಿಟ್ರೆ ಯಾವುದೋ ಹಳ್ಳಿಯಲ್ಲಿರುವಂಥ ಅನುಭವ ಆಗುತ್ತೆ, ಅಷ್ಟು ಚೆನ್ನಾಗಿ ಕಟ್ಟಿದ್ರು. ಅದು ಅವರ ಒಂದು ಕುಶಲತೆ, ಅದು ತುಂಬಾ ಚೆನ್ನಾಗಿ ಬಂದಿದೆ. ನಾವೇ ಆ ಸೆಟ್ಟಲ್ಲಿ ಇದ್ದಾಗ ನಮಗೆ ಯಾವುದೋ ಒಂದು ಹಳ್ಳಿನಲ್ಲಿ ಇದ್ದಂಗೆ ಅನಿಸೋದು, ಅಷ್ಟು ಚೆನ್ನಾಗಿರೋ ಸೆಟ್ಗಳಲ್ಲಿ ಮಾಡಿರೋವಂಥದ್ದು. ತುಂಬ ದೊಡ್ಡ ಮಟ್ಟದ ಬಡ್ಜೆಟ್ ಅಂತೂ ಆಗಿದೆ. ಯಾಕೆಂದರೆ ಒಂದು ಕೃತಕವಾಗಿ ಹಳ್ಳಿಗಳನ್ನ ಸೃಷ್ಟಿ ಮಾಡೋದು ತಮಾಷೆಯ ವಿಷಯ ಅಲ್ಲ. ಸೊ ಅಂಥ ಹಳ್ಳಿಗಳನ್ನ ತಯಾರು ಮಾಡಿ, ಆಮೇಲೆ ರಾಮೋಜಿ ಫಿಲ್ಮ್ ಸಿಟಿ, ಮೈಸೂರು, ತುಂಬ ಕಡೆ ಕೆಲಸ ಮಾಡಿದ್ದಾರೆ. ಸೊ ಹಂಗಾಗಿ ಸರ್, ಇವಾಗ ನೀವು ಸಾಮಾನ್ಯ ಎಲ್ಲ ಸಿನಿಮಾದಲ್ಲೂ ಡೈಲಾಗ್ಗಳು ನಿಮ್ಮದು ತುಂಬ ಅದ್ಭುತವಾಗಿದೆ. ಈ ಕಾಟೇರ ಸಿನಿಮಾದಲ್ಲಿ ಡೈಲಾಗ್ಗಳನ್ನು ಕೂಡ ನಿಮ್ಮ ಬರೆದಿದ್ದೀರಾ. ನಿಮಗೆ ತುಂಬ ಇದರಲ್ಲಿ ನಾನು ಇನ್ನೂ ಚೆನ್ನಾಗಿ ವರ್ಕ್ ಮಾಡ್ತೀನಿ ಅನ್ನೋ ಅಂಥದ್ದು ಒಂದು ಡೈಲಾಗು ಅಥವಾ ಸಿಚುವೇಶನ್ನು ಯಾವುದಿದೆ ಅಂತ ಏನಾದರೂ ಹೇಳ್ಬೋದಾ? ಅದು ಪ್ರತಿಯೊಬ್ಬರಿಗೂ ಸಿನಿಮಾ ನೋಡ್ತೀವಿ, ಬಟ್ ಸಣ್ಣದಾಗಿ ಒಂದು ಈಗ ಅದು ಮನುಷ್ಯನ ಮನಸ್ಥಿತಿ. ಈಗ ನೀವು ಅಷ್ಟೇ, ಈ ಇಂಟರ್ವ್ಯೂ ಆದಮೇಲೆ ನೀವು ಈ ಇಂಟರ್ವ್ಯೂ ಇದಾಗಿದ್ದ ತಕ್ಷಣವೇ ನಿಮ್ಗೆ ಅನಿಸುತ್ತೆ, ಇನ್ನೂ ಚೆನ್ನಾಗಿ ನಾನು ಪ್ರಶ್ನೆ ಕೇಳ್ಬೋದಾಗಿತ್ತು. ಅದು ಕಲಾವಿದನಿಗೆ ಆಗುತ್ತೆ, ನಾನು ಇನ್ನೂ ಚೆನ್ನಾಗಿ ನಟಿಸ್ಬೋದಾಗಿತ್ತು ಅಂತ. ಸೇಮ್ ಅದೇ ಥರ ನನಗೂ ಒಬ್ಬ ಬರಹಗಾರನಾಗಿ ಈ ಚೆನ್ನಾಗಿ ಬರೆದ್ರೂ ಆ ಒಂದು ಸಿಚುವೇಶನ್ನು, ಆ ಒಂದು ಸೀನು ಇನ್ನೂ ಚೆನ್ನಾಗಿ ಬರೀಬೋದಾಗಿತ್ತು ಅಂತಲೇ ಅನ್ನಿಸ್ತಾ ಇರುತ್ತೆ. ಟ್ರೈಲರ್ ರಿಲೀಸ್ ಆದಮೇಲಂತೂ ತುಂಬ ಜನ ಸಿಕ್ಕಿದವರು ಮತ್ತು ಒಂದಷ್ಟು ನಮ್ಮ ಇಂಡಸ್ಟ್ರಿ ಅವರೆಲ್ಲ ಡೈಲಾಗ್ಸ್ ಬಗ್ಗೆ ತುಂಬ ಚೆನ್ನಾಗಿದೆ, ಮತ್ತು ಪಕ್ಕಾ ಮೇಕಿಂಗ್ ಚೆನ್ನಾಗಿದೆ ಸಿನಿಮಾ, ಆ ಪಾತ್ರಗಳು ಅಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದೀರಾ. ಸೊ ಎಲ್ಲ ವಿಭಾಗದಲ್ಲೂ ಪ್ರಶಂಸೆ ಮಾಡ್ತಿದ್ದಾರೆ.